Hi everyone, welcome back our YouTube channel Mauna Nandan Vlogs. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವೀಡಿಯೋಸ್ನ ನೋಡಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ನಾನು ನನ್ನ ವೆಯ್ಟ್ ಹೇಗೆ ಬ್ಯಾಲೆನ್ಸ್ ಮಾಡ್ಕೊತಾ ಬಂದಿದ್ದೀನಿ. 5-6 ಇಯರ್ಸಿಂದ ನಾನು 47-48 ಹೇಗೆ ವೆಯ್ಟ್ ಇದನ್ನು ಮ್ಯಾನೇಜ್ ಮಾಡಿದ್ದೀನಿ. ವೆಯ್ಟ್ ಕೂಡ ಜಾಸ್ತಿ ಆಗಿಲ್ಲ. ನನ್ನ ಹೆಲ್ತಿ ಲೈಫ್ ಸ್ಟೈಲ್ ನನಗೆ ಹೆಲ್ಪ್ ಮಾಡಿದೆ ಆ್ಯಂಡ್ ವೆಯ್ಟ್ ಮ್ಯಾನೇಜ್ ಮಾಡೋಕ್ಕೆ. ಹೇಗೆ ಮ್ಯಾನೇಜ್ ಮಾಡಿದೆ, ಏನು ಫುಡ್ ತೊಗೊತೀನಿ ಅಂತ ನಿಮಗೂ ನನ್ನ ವೀಡಿಯೋಸಲ್ಲಿ ತೋರಿಸ್ತಾ ಹೋಗ್ತೀನಿ. ಮುಂದೆ ಬರೋ ವೀಡಿಯೋಸಲ್ಲಿ ಹೇಳ್ತಾ ಹೋಗ್ತೀನಿ. ಹಾಗೆ ಇವತ್ತು ನನ್ನ ಮಧ್ಯಾಹ್ನ ಏನು ತಿಂತಿದ್ದೀನಿ ಅಂತ ಅಂದರೆ ಕಡಲೆ ಹಿಟ್ಟಿನ ಇನ್ಸ್ಟೆಂಟ್ ದೋಸೆ. ಇದು ಬಂದು ವೆಯ್ಟ್ ಲಾಸ್ ಮಾಡೋಕ್ಕೆ ಹೆಲ್ಪ್ ಆಗೋ ಅಂಥ ರೆಸಿಪಿನೇ. ಡೈಲಿ ಅನ್ನ ಸಾಂಬಾರು ತಿಂತಾರೆ ಮಧ್ಯಾಹ್ನ ಹೊತ್ತು. ನಾನು ಅನ್ನ ಸಾಂಬಾರು ತಿನ್ನಲ್ಲ, ಈ ಥರ ಏನಾದರೂ ಹೆಲ್ತಿ ರೆಸಿಪಿ ಮಾಡ್ಕೊಂಡು ತಿಂತೀನಿ. ಇದು ಹೇಗೆ ಮಾಡೋದಂದರೆ 1 ಬೌಲಿಗೆ ಕಡಲೆ ಹಿಟ್ಟು, ಅದಕ್ಕೆ ರೆಡ್ ಚಿಲ್ಲಿ ಪೌಡರ್ ಆ್ಯಂಡ್ ಟರ್ಮರಿಕ್ ಹಾಕಿದ್ದೀನಿ. ಕಡಲೆ ಹಿಟ್ಟಲ್ಲಿ ಬಂದು ಪ್ರೋಟೀನ್ ಮತ್ತು ನಾರಿನಂಶ ಜಾಸ್ತಿ ಇರುತ್ತೆ. ಸೊ ಅದರಿಂದ ವೆಯ್ಟ್ ಲಾಸ್ ಮಾಡೋಕ್ಕೆ ನಮಗೆ ಹೆಲ್ಪ್ ಮಾಡುತ್ತೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು, ಗಂಟೆ ಇಲ್ದಿರೋ ಥರ ಕ್ಲೀನಾಗೆ. ಇದಕ್ಕೆ ನಾನು 1 ಕ್ಯಾರೆಟು, 1 ಈರುಳ್ಳಿ, 1 ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ. ಇದಕ್ಕೆ ವೆಜಿಟೇಬಲ್ಸ್ ಎಲ್ಲ ಆ್ಯಡ್ ಮಾಡ್ಕೋಬೋದು. ಅದನ್ನೆಲ್ಲ ಚಿಕ್ಕದಾಗಿ ಕಟ್ ಮಾಡಿ ಆ್ಯಡ್ ಮಾಡ್ಕೊಬೋದು. ಟೈಮ್ ಆಲ್ರೆಡಿ ಆಗಿಬಿಟ್ಟಿದೆ, ತುಂಬ ಹೊಟ್ಟೆ ಹಸಿತಿದೆ. ಸೊ ಅದಕ್ಕೆ ನಾನು ಬೇಗ ತಿನ್ನೋಣ ಅಂತ ಇದಿಷ್ಟು ಆ್ಯಡ್ ಮಾಡ್ಕೊತಿದ್ದೀನಿ. ನೀವು ಬೇಕಾದರೆ ಎಲ್ಲ ಥರ ವೆಜಿಟೇಬಲ್ಸ್ ಕೂಡ ಚಿಕ್ಕದಾಗಿ ಕಟ್ ಮಾಡಿ ಕೂಡ ಆ್ಯಡ್ ಮಾಡ್ಕೊಬೋದು. ಅದು ಇನ್ನೂ ಬೇರೆ ಥರ ಟೇಸ್ಟ್ ಇರುತ್ತೆ. ಸೊ ಇದಕ್ಕೆ ನಾನಿವಾಗ ಸ್ವಲ್ಪ ಸಾಲ್ಟ್ ಹಾಕ್ಕೊತಿದ್ದೀನಿ. ಸಾಲ್ಟ್ ಹಾಕಿ ಚಿಕ್ಕ ಗ್ಲಾಸ್ ನೀರಲ್ಲಿ ಇದನ್ನು ಮಿಕ್ಸ್ ಮಾಡ್ಕೊತಿದ್ದೀನಿ. ಇದನ್ನು ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಕಡಲೆ ಹಿಟ್ಟಲ್ಲಿ ಲಿನೋಲಿಕ್ ಆಮ್ಲ ಮತ್ತು ಒಲಿಕ್ ಆಮ್ಲ ಜಾಸ್ತಿ ಇರುತ್ತೆ. ಸೊ ಅದರಿಂದ ನಮಗೆ ಹೆಲ್ತಿಗೆ ಕೂಡ ಯೂಸ್ ಆಗುತ್ತೆ. ಫೈನಲಿ ಈ ಥರ ದೋಸೆ ಹಿಟ್ಟು ನಾವು ಹೇಗೆ ರೆಡಿ ಮಾಡ್ಕೊತೀವಿ, ಸೊ ದೋಸೆ ಹಿಟ್ಟಿನ ಅದಕ್ಕೆ ಈ ಥರ ಮಿಕ್ಸ್ ಮಾಡ್ಕೊಂಡಿದ್ಮೇಲೆ ಹೆಂಚು ಕಾಯಕ್ಕಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಅದನ್ನು ಬಿಸಿ ಆಗೋಕ್ಕೆ ಬಿಡಬೇಕು. ಇದರಲ್ಲಿ ಸಾಕಷ್ಟು ಪೊಟ್ಯಾಷಿಯಮ್ ಸಿಗುತ್ತೆ ಆ್ಯಂಡ್ ಬ್ಲಡ್ ಪ್ರೆಷರ್ ಕೂಡ ಕಡಿಮೆ ಮಾಡುತ್ತೆ, ತೂಕ ಜಾಸ್ತಿ ಆಗಲ್ಲ. ಆ್ಯಂಡ್ ಇದನ್ನು ತಗೊಳ್ಳೋದ್ರಿಂದ ಬೇಗ ಹೊಟ್ಟೆ ಕೂಡ ಹಶ್ವಾಗಲ್ಲ, ಯಾವಾಗಲೂ ಫಿಲ್ ಆಗಿರೋ ಥರ, ಹೊಟ್ಟೆ ತುಂಬಿರೋ ಥರನೇ ಅನಿಸುತ್ತೆ. ನೋಡಿ, ಈ ರೀತಿ ದೋಸೆ ಥರ ಹಾಕ್ಕೊಂಡು ಎರಡೂ ಸೈಡ್ ಕೂಡ ಚೆನ್ನಾಗಿ ರೋಸ್ಟ್ ಮಾಡ್ಕೊಬೇಕು. ಇದಕ್ಕೆ ಆಯಿಲ್ ಹಾಕೋದಕ್ಕಿಂತ ನಾವು ತುಪ್ಪದಲ್ಲಿ ರೋಸ್ಟ್ ಮಾಡಿಕೊಂಡ್ರೆ ಇನ್ನೂ ಎಕ್ಸ್ಟ್ರಾ ಟೇಸ್ಟ್ ಸಿಗುತ್ತೆ, ಇನ್ನೂ ಚೆನ್ನಾಗಿರುತ್ತೆ. ಆ್ಯಂಡ್ ಆಯಿಲ್ ಯೂಸ್ ಮಾಡೋದು ಸ್ವಲ್ಪ ಕಡಿಮೆ ಮಾಡಬೇಕು ವೆಯ್ಟ್ ಲಾಸ್ ಮಾಡೋರು. ಆ್ಯಂಡ್ ಫೈನಲಿ ಈ ಥರ ರೆಡಿ ಆಯಿತು. ಇದಕ್ಕೆ ನಾನು ಕಾಳಿನ ಗೊಜ್ಜು ಮಾಡ್ಕೊಂಡಿದ್ದೆ, ಅಂದರೆ 1-2 ಥರ ಕಾಳು ಹಾಕಿ. ಸೊ ಈ ಥರ ತಿನ್ನೋದ್ರಿಂದ ನಮ್ಮ ವೆಯ್ಟ್ ಕೂಡ ಮ್ಯಾನೇಜ್ ಆಗುತ್ತೆ ಆ್ಯಂಡ್ ವೆಯ್ಟ್ ಕೂಡ ಲಾಸ್ ಆಗುತ್ತೆ. ನೀವು ಕೂಡ ಟ್ರೈ ಮಾಡಿ, ತಿನ್ನಿ, ಚೆನ್ನಾಗಿರುತ್ತೆ ವೆಯ್ಟ್ ಲಾಸ್ ಮಾಡೋಕ್ಕೆ. ಹಾಗೆ ಇವಾಗ ಟೈಮ್ ಬಂದು 7 o'clock ಆಗಿತ್ತು. ಮನೇಲಿ ಡ್ರೈ ಫ್ರೂಟ್ಸ್ ಖಾಲಿ ಆಗಿತ್ತು ಅಂತ ಶಾಪಿಗೆ ಕೂಡ ಬಂದ್ವಿ ತೊಗೊಳ್ಳೋಣ ಅಂತ. ನಾನು ಡಯಟ್ ಫುಡ್ ಫಾಲೋ ಮಾಡೋದ್ರಿಂದ, ಹೆಲ್ತಿ ಲೈಫ್ ಸ್ಟೈಲ್ ಫಾಲೋ ಮಾಡೋದ್ರಿಂದ ನಾನು ಏನೇ ಒಂದು ಫುಡ್ಡಿಗೂ ಕೂಡ ನಾನು ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡ್ತೀನಿ. ಸೊ ಅದರಿಂದ ಡ್ರೈ ಫ್ರೂಟ್ಸ್ ಯಾವಾಗಲೂ ನಂಗೆ ಸ್ಟಾಕ್ ಇರಬೇಕು. ಡ್ರೈ ಫ್ರೂಟ್ಸ್ ಇಲ್ಲ ಅಂದರೆ ಮನೇಲಿ ಏನೋ ಒಂಥರ ಮಿಸ್ಸಿಂಗ್ ಫೀಲ್ ನನಗೆ. ನಾನು ಜಾಸ್ತಿ ನನ್ನ ಫುಡ್ಡಲ್ಲಿ ಇನ್ಕ್ಲೂಡ್ ಮಾಡ್ತೀನಿ ಡ್ರೈ ಫ್ರೂಟ್ಸ್ನ. ಔಟ್ಸೈಡ್ ನಾನು ತುಂಬ ಅವಾಯ್ಡ್ ಮಾಡ್ತೀನಿ. ಹಾಗೆ ಡ್ರೈ ಫ್ರೂಟ್ಸ್ ಎಲ್ಲ ತೊಗೊಂಡು ಹೊರಟ್ವಿ. ಹಾಗೆ ಪೆಟ್ರೋಲ್ ಖಾಲಿ ಆಗಿತ್ತು. ಸೊ ಪೆಟ್ರೋಲ್ ಕೂಡ ಹಾಕಿಸ್ಕೊಂಡು ಹೋಗೋಣ ಅಂತ ಅಲ್ಲಿಗೂ ಬಂದ್ವಿ. ಹಾಕಿಸ್ಕೊಂಡು ಹೋಗ್ತಾ ಇದ್ವಿ. ಮನೇಲಿ ಸ್ವಲ್ಪ ರೇಷನ್ ಖಾಲಿ ಆಗಿತ್ತು. ಸೊ ಅದನ್ನು ತಗೊಳ್ಳೋಣ ಅಂತ ಬಂದ್ವಿ. ಎಲ್ಲನೂ ಏನು ಖಾಲಿ ಆಗಿರಲಿಲ್ಲ, ಕೆಲವೊಂದು ಐಟಮ್ಸ್ ಮಾತ್ರ ಖಾಲಿ ಆಗಿತ್ತು. ಅದನ್ನು ತಗೊಳ್ಳೋಣ ಅಂತ ಬಂದ್ವಿ. ಖಾಲಿ ಆಗಿದ್ದನ್ನು ಅಲ್ಲಲ್ಲೇ ತೊಗೊಂಡು ಫಿಲ್ ಮಾಡ್ಕೊಬಿಟ್ರೆ ನಮಗೂ ಜಾಸ್ತಿ ಬಂದು ಈ ಥರ ತೊಗೊಳ್ಳೋದು ಟೈಮ್ ಸೇವ್ ಆಗುತ್ತೆ ಅಂತ ನಾವು ಸ್ವಲ್ಪ ಕಡಿಮೆ ಆಗಿದ ತಕ್ಷಣ ಬಂದು ತೊಗೊತೀವಿ.
ನಾವು 3-4 ತಿಂಗಳಿಗೆ 10 ಕೆ ಜಿ ಅಕ್ಕಿ ಅಷ್ಟೇ ಖಾಲಿ ಆಗೋದು. ರೈಸ್ ಐಟಮ್ಸ್ ನಾವೇನು ಜಾಸ್ತಿ ಮಾಡಲ್ಲ. ಮುದ್ದೆ, ಚಪಾತಿ, ರೊಟ್ಟಿ ಈ ಥರ ಮಾಡೋದ್ರಿಂದ ರೈಸ್ ತುಂಬ ಕಡಿಮೆ ನಾವು ಯೂಸ್ ಮಾಡೋದು. ಸೊ ಬೇಗ ಖಾಲಿ ಆಗಲ್ಲ. ಅದಕ್ಕೆ 10 ಕೆ ಜಿದು ಮಾತ್ರ ತೊಗೊತೀವಿ ನಾವು. ಜಾಸ್ತಿ ತೊಗೊಂಡ್ರೆ ಇನ್ನು ಅದು ಹಾಳಾಗುತ್ತೆ. ಅದಕ್ಕೆ ಖಾಲಿ ಆದಾಗ ಸ್ವಲ್ಪ ತೊಗೊಳ್ಳೋಣ ಅಂತ ಬರೀ 10 ಕೆ ಜಿ ತೊಗೊತೀವಿ. ಅದೇ 3-4 ತಿಂಗಳು ಬರುತ್ತೆ ನಮಗೆ. ಎಲ್ಲನೂ ತೊಗೊಂಡು ಫೈನಲಿ ಮನೆಗೆ ಬಂದ್ವಿ. ಇಬ್ಬರು ಕೆಲಸ ಮುಗಿಸ್ಕೊಂಡು, ಅಂದರೆ ಏನು ಬೇಕಾಗುತ್ತೆ ಮನೆಗೆ, ಏನಿಲ್ಲ ಏನಿದೆ ಅಂತ ನೋಡ್ಕೊಂಡು ಇಬ್ಬರು ಬಂದು ಫ್ರೆಶ್ ಅಪ್ ಆಗಿ ಅದನ್ನೆಲ್ಲ ಮುಂಚೆನೇ ಲೀಸ್ಟ್ ಮಾಡ್ಕೊಂಡಿರ್ತೀನಿ ನಾನು ಏನೇನು ತೊಗೊಬೇಕು ಅಂತ. ಅದನ್ನು ಹೋಗಿ ತೊಗೊಂಡು ಬಂದು ಇಟ್ಕೊತೀವಿ. ಮನೆಗೆ ಬಂದು ರಾತ್ರಿ ಊಟಕ್ಕೆ ರೆಡಿ ಮಾಡ್ಕೊತಿದ್ದೆ, ಮುದ್ದೆ ಮಾಡ್ತಿದ್ದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಲವ್ ಯು ಆಲ್. ಬಾಯ್ ಬಾಯ್.